ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಹೋಮ್ ಮೇಡ್ ಸಿರ್ಲಕನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: 1 ಕಪ್ ಅವಲಕ್ಕಿ, ಅರ್ಧ ಕಪ್ ಓಟ್ಸು, ಕ್ವಾಕರ್ಸ್ ಅಥವಾ ಲಯನ್ ಕಂಪನಿದು ಯೂಸ್ ಮಾಡಿ, ಅರ್ಧ ಕಪ್ ಬಾಂಬೆ ರವೆ. ಫಸ್ಟ್ ಬಾಣಲೆ ಇಡಬೇಕು, ಅದು ಬಿಸಿಯಾದ ನಂತರ ಅದಕ್ಕೆ 1 ಕಪ್ ಅವಲಕ್ಕಿ ಹಾಕಬೇಕು. ಅವಲಕ್ಕಿ ಹಾಕಿದ ನಂತರ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಅವಲಕ್ಕಿಯನ್ನು ಜಾಸ್ತಿ ರೋಸ್ಟ್ ಮಾಡಲಿಕ್ಕೂ ಹೋಗಬೇಡಿ, ಲೋ ಫ್ಲೇಮಲ್ಲೇ ಅದನ್ನು ಫ್ರೈ ಮಾಡ್ತಾ ಇರಬೇಕು. ಅದು ಗರಿ ಗರಿ ಆಗುತ್ತೆ, ಆವಾಗ ನೀವು ಅದನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ನೋಡಿ, ಹೀಗೆ ಮುಟ್ಟುವಾಗ ಅದು ಹುಡಿಯಾಗಬೇಕು. ನೆಕ್ಸ್ಟ್ ಬಾಂಬೆ ರವೆ ಬಾಣಲೆಗೆ ಹಾಕಿದ್ದೇನೆ, ಅದೊಂದು 2-3 ಮಿನಿಟ್ಸ್ ಫ್ರೈ ಮಾಡಿ. ಇಲ್ಲಿ ಓಟ್ಸ್ ಹಾಕಿದ್ದೇವೆ. ಓಟ್ಸು ಒಳ್ಳೆ ಫ್ರೈ ಆದ ನಂತರ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿ ನಾನು ಲಯನ್ ಕಂಪನಿದು ಓಟ್ಸನ್ನು ಯೂಸ್ ಮಾಡಿದ್ದೇನೆ. ನೆಕ್ಸ್ಟ್ ಮಕ್ಕನ ಫ್ರೈ ಮಾಡೋಕ್ಕೆ ಫಸ್ಟ್ ಬಾಣಲೆಗೆ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಬೇಕು. ತುಪ್ಪ ಹೀಟ್ ಆದ ನಂತರ ಅದಕ್ಕೆ 1 ಕಪ್ ಮಕ್ಕನ ಹಾಕಬೇಕು. ನೆಕ್ಸ್ಟ್ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಮಕ್ಕನ ಜಾಸ್ತಿ ರೋಸ್ಟು ಸಹ ಮಾಡಬೇಡಿ, ಅದು ಗರಿ ಗರಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಫ್ರೈ ಮಾಡಿದ ಎಲ್ಲ ಐಟಮ್ಸನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ಅದು ತಣ್ಣಗಾದ ನಂತರ ಒಂದು ಮಿಕ್ಸರ್ ಜಾರಿಗೆ ಹಾಕಬೇಕು. ಇದನ್ನೆಲ್ಲ ಹಾಕಿ ಸ್ಮೂತ್ ಫೈನ್ ಪೌಡರ್ ಮಾಡಬೇಕು. ಇಲ್ಲಿ ಹೋಮ್ ಮೇಡ್ ಸಿರ್ಲಕ್ ರೆಡಿಯಾಗಿದೆ. ತುಂಬ ಸ್ಮೂತ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಸ್ಮೂತ್ ಆಗಿದೆ ಅಂತ ಹೇಳಿ. ಇದನ್ನು ನೀವು ಫ್ರಿಡ್ಜಲ್ಲಿ 15 to 20 ಡೇಸ್ ಸ್ಟೋರ್ ಮಾಡಿ ಇಡಬಹುದು. 7 ಮಂತ್ಸ್ ಆಫ್ಟರ್ ನಾನು ನನ್ನ ಮಗುವಿಗೆ ಕೊಡೋಕ್ಕೆ ಇದನ್ನು ಸ್ಟಾರ್ಟ್ ಮಾಡಿದ್ದು. ಇದನ್ನು ಮಾಡುವ ವಿಧಾನ ಸಹ ನಾನು ಇವಾಗ ನಿಮಗೆ ತೋರಿಸ್ತೇನೆ. ಇಲ್ಲಿ ಒಂದು ಬೌಲಿಗೆ ನಾನು ಸ್ವಲ್ಪ ಬಿಸಿನೀರು ಹಾಕ್ತಿದ್ದೇನೆ. ಇದು ಸಿಮಿಲ್ಯಾಕ್ ಸ್ಟೇಜ್ 2 ಫ್ರಮ್ 6 to 12 ಮಂತ್ಸ್ ಮಗುವಿಗೆ ಕೊಡುವಂಥದ್ದು. ಇಲ್ಲಿ ನಾನು 1 ಟೀ ಸ್ಪೂನ್ ಸಿಮಿಲ್ಯಾಕ್ ಮಿಲ್ಕ್ ಪೌಡ್ರನ್ನು ಹಾಕ್ತಾ ಇದ್ದೇನೆ. ಹಾಕಿದ ನಂತರ ಅದನ್ನು ಒಳ್ಳೆ ಮಿಕ್ಸ್ ಮಾಡಬೇಕು. ನಾನು ಮನೆಯಲ್ಲಿ ಮಾಡಿದಂಥ ಹೋಮ್ ಮೇಡ್ ಸಿರ್ಲಕನ್ನು 1.5 ಟೀ ಸ್ಪೂನ್ ಹಾಕ್ತಾ ಇದ್ದೇನೆ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಸಿಮಿಲ್ಯಾಕ್ ಮಿಲ್ಕ್ ಪೌಡ್ರ್ ಹಾಕೋದರಿಂದ ಫುಡ್ ಸ್ವಲ್ಪ ಟೇಸ್ಟ್ ಆಗಿರುತ್ತೆ. ಹಾಗೆ ನಾನು ನನ್ನ ಮಗುವಿಗೆ ಆ್ಯಪಲ್ ಪ್ಯೂರಿ, ಬನಾನಾ ಪ್ಯೂರಿ, ರಾಗಿ ಪ್ಯೂರಿ, ಸಿರ್ಲಕ್ಕಿಗೆಲ್ಲ ಮಿಲ್ಕ್ ಪೌಡ್ರ್ ಯೂಸ್ ಮಾಡ್ತೇನೆ. ನೆಕ್ಸ್ಟ್ ಇದನ್ನು ಲೋ ಫ್ಲೇಮಲ್ಲಿ ಕುದಿಸ್ತಾ ಇದ್ದೇನೆ. ಕುದಿ ಬಂದ ನಂತರ ಒಂದು ಸಣ್ಣ ಬೌಲಿಗೆ ಇದನ್ನು ಹಾಕಬೇಕು. ಇವಾಗ ಇದು ಬಿಸಿ ಇದೆ, ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ತಣ್ಣಗಾಗಿ ಬಿಟ್ಟಾಗ ಇದು ಸ್ವಲ್ಪ ದಪ್ಪಕ್ಕೆ ಬರುತ್ತೆ. ಇಲ್ಲಿ ಹೋಮ್ ಮೇಡ್ ಸಿರ್ಲಕ್ ರೆಡಿ ಆಯಿತು. ಯಾರೆಲ್ಲ ನನ್ನ ಪೇಜಿಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರೋ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಪ್ರೆಸ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.